ಇನ್ನು ಅನೌನ್ಸ್ ಆಗಿ 3 ದಿನ ಆಗಿದೆ. ನಮ್ಮ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಲೀಡರ್ಸ್ ಇದ್ದಾರೆ, ವಾಲಂಟಿಯರ್ಸ್, ವೆಲ್ವಿಷರ್ಸ್ ಇದ್ದಾರೆ. ನಮ್ಮ ಶಾಮನೂರು ಕುಟುಂಬದ ವೆಲ್ವಿಷರ್ಸ್ ಅವರು ಎಲ್ಲ ಮನೆಗೆ ಬಂದು ನನ್ನ ಬರ್ಡೇ ಮಾರ್ಚ್ 15 ಸೆಲೆಬ್ರೇಟ್ ಮಾಡಿದ್ವಿ. ಅವತ್ತಿನ ದಿನವೂ ಒಂದು ಅಡ್ವಾನ್ಸ್ ವಿಶಸ್ ಕನ್ವೆ ಮಾಡಿದರು, ನೀವು ನಿಲ್ರಿ, ವಿ ಆರ್ ದೇರ್ ಟು ಸಪೋರ್ಟ್ ಯು ಅಂತ. ಅದೇ ರೀತಿ ಅನೌನ್ಸ್ ಆದಮೇಲೂ ಕೂಡ ಭಾಳಷ್ಟು ಜನ ಬಂದು ಅವರ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ನಾವು ವರ್ಕ್ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡೇ ಬಂದಿದ್ದಾರೆ. ಅದರಲ್ಲಿ NSU ಯೂತ್ ಇದ್ದಾರೆ, ಆಮೇಲೆ ಮಹಿಳಾ ಘಟಕದವರಿದ್ದಾರೆ, ಆಮೇಲೆ ನಮ್ಮ ಯುವ ಕಾಂಗ್ರೆಸ್ಸು. ಸೊ ಎಲ್ಲರೂ ಕೂಡ ಬಂದು ಮಾತಾಡ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಕಾರ್ಪೊರೇಟರ್ಸು ವಾರ್ಡ್ ವೈಸ್ ಕೂಡ ಅವ್ರ ಜೊತೆನೂ ಮೀಟಿಂಗ್ ಮಾಡ್ತಾಯಿದ್ದೀವಿ. ಸೊ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಪಬ್ಲಿಕ್ನೂ ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. ಸೊ ಅವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಇದ್ದಾರೆ. ವಿಶೇಷವಾಗಿ ಅವರೆಲ್ಲ BJP ಮೋದಿ ಜಪ ಮಾಡ್ತಾ ಇದ್ದಾರೆ. ನೀವೇ ಯಾವ ವಿಚಾರಗಳು ಇಟ್ಕೊಂಡು? ಅಲ್ಲ, ಮೋದಿ ಜಪ ಮಾಡ್ತಾ ಇದ್ದಾರೆ, ಅದರ ಪ್ರತಿಫಲ ದಾವಣಗೆರೆಯಲ್ಲಿ ನೋಡ್ತಾ ಇದ್ದಾರೆ. ಸೊ ಆ ಜಪದ ಪ್ರತಿಫಲ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಈಗ ಎಚ್ಚೆತ್ಕೊಂಡು ಯಾವ ದಾವಣಗೆರೆಯಲ್ಲಾಗಿರುವಂತಹ ಒಂದು ಸಮಗ್ರ ಅಭಿವೃದ್ಧಿ ಕನಸುಗಳು ನನಸಾಗ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ, ಕುಂದವಾಡ ಕೆರೆ ಇದೇ ಒಂದು ದೊಡ್ಡ ಎಕ್ಸಾಂಪಲ್. ಹೋದ ವರ್ಷ ಮಳೆ ಸಮಸ್ಯೆ ಆಗಿ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ನಮ್ಮ SSK ಟ್ರಸ್ಟಿಂದ ಕೂಡ ಟ್ಯಾಂಕರ್ಸ್ ಓಡಾಡ್ತಾ ಇದ್ದಾವೆ ಹಳೆ ಭಾಗದಲ್ಲಿ, ಎಲ್ಲೆಲ್ಲಿ ಬೋರ್ ಇಲ್ಲ. ಸೊ ಈ ರೀತಿ ಸಾರ್ವಜನಿಕ ಸಮಸ್ಯೆಗಳಿಗೆ ಯಾವಾಗಲೂ ಶಾಮನೂರು ಕುಟುಂಬ ಸ್ಪಂದಿಸ್ತೀವಿ. ಸೊ ಆದ್ದರಿಂದ ಮತದಾರರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕ್ರಿ. ಪ್ರಬುದ್ಧ ಮತದಾರರು ಅಂತೀವಿ. 5 ವರ್ಷದ ಅಭಿವೃದ್ಧಿ ನಿಮ್ಮ ಕೈಯಲ್ಲಿರುತ್ತೆ, ನೀವು ಒಂದು ಎಲೆಕ್ಷನಲ್ಲಿ ವೋಟ್ ಮಾಡಿದರೆ. ಸೊ ಅದನ್ನು ಯೋಚನೆ ಮಾಡಿ ಮುಂದಿನ 5 ವರ್ಷದ ಅಭಿವೃದ್ಧಿ ಸೂಕ್ತ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ಕೊಂಡು ವೋಟ್ ಮಾಡಿದರೆ ಡೆಫಿನೆಟ್ಲಿ ಆ ಜಪದ ಒಂದು ಪ್ರತಿಫಲ ಒಳ್ಳೆ ರೀತಿ ಆಗುತ್ತೆ. ಕೇವಲ ಜಪ ಮಾಡಬೇಡ್ರಿ, ಅಲೆಗಳಿಗೆ ಬಾಗಬೇಡ್ರಿ, ಎಚ್ಚೆತ್ಕೊಂಡು ಸರಿಯಾದ ವ್ಯಕ್ತಿಗೆ ವೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಂದು ಇಲೆಕ್ಷನ್ದಾಗ ನೋಡ್ತಾ ಇದ್ದೀವಿ ಮೇಡಮ್, ನಾವು ಪ್ರತಿಯೊಂದು ಇಲೆಕ್ಷನ್ದಾಗ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ಈ ಸಲ ನೀವು ಕ್ಯಾಂಡಿಡೇಟ್ ಇದ್ದೀರಿ, ಏನು? ಅಲ್ಲ, ಅದನ್ನೇ ನಿನ್ನೇನೂ ಅದೇ ಹೇಳಿದೆ, ಭಾಳ ಕಷ್ಟ ನಮ್ಮ ಬಗ್ಗೆ ಹೇಗೆ ಹೇಳೋದು ಅಂತ. ಆಮೇಲೆ ಡೆಫಿನೆಟ್ಲಿ ಇಷ್ಟು ಒಳ್ಳೆ ಕುಟುಂಬ ದಾವಣಗೆರೆಯಲ್ಲಿ ಶಿಕ್ಷಣ, ರಾಜಕೀಯ, ಸಾಮಾಜಿಕ ಸೇವೆಯಲ್ಲಿ ಒಂದು ಇಡೀ ದಾವಣಗೆರೆ ಅಂತ ಅಲ್ಲ, ಇಡೀ ದೇಶದಲ್ಲೇ ಹೆಸರುವಾಸಿ ಅಂತಂಥ ಕುಟುಂಬ. ನಮ್ಮ ದಾವಣಗೆರೆ ವಿದ್ಯಾಸಂಸ್ಥೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಇಡೀ ಜಗತ್ತಿನಲ್ಲೇ ಇದ್ದಾರೆ. ಸೊ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಆ ಮೆಸೇಜಸ್ಸು ನನ್ನ ಫ್ರೆಂಡ್ಸು ನನಗೆ ಫಾರ್ವರ್ಡ್ ಮಾಡ್ತಾಯಿದ್ದಾರೆ, ಸ್ಕ್ರೀನ್ಶಾಟ್ ತೊಗೊಂಡು. ಒಳ್ಳೆ ಕ್ಯಾಂಡಿಡೇಟು ಪ್ರಭಾ ಮೇಡಮ್ SSK ಟ್ರಸ್ಟಿಂದ ಮಾಡಿರುವಂತಹ ಕೆಲಸಗಳನ್ನು ನಾವು ನೋಡಿದ್ದೀವಿ ಅಂತ. ಸೊ ಅದೆಲ್ಲ ಅಕ್ನಾಲೇಜ್ಮೆಂಟ್ ಇದೆ. ಈ ಒಂದು ವೆಲ್ ವಿಶಸ್ಸು ವೋಟ್ ಆಗಿ ಕನ್ವರ್ಟ್ ಆಗಬೇಕೀಗ. ಇವರು ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾರೆ ಕಾಂಗ್ರೆಸ್ಗೆ. ಅಲ್ಲ, ಅದು ನಿನ್ನೇನು ಹೇಳಿದೆ, ಆ ಥರ ಏನೂ ಇಲ್ಲ. ಯಾಕೆಂದರೆ ಎಲ್ಲರೂ ಇಟ್ಸ್ ಅ ಡೆಮೋಕ್ರಸಿ, ಎಲ್ಲರಿಗೂ ನಿಲ್ಲಬೇಕು ಅಂತ ಒಂದು ಆಸೆ ಇರುತ್ತೆ, ಜನಸೇವೆ ಮಾಡಬೇಕು ಅಂತ. ಸೊ ಅವರು ಕೂಡ ಅವರ ಆಸೆ ವ್ಯಕ್ತಪಡಿಸಿದ್ದಾರೆ. ಸೊ ಆದ್ದರಿಂದ ಬರೋ ದಿನದಲ್ಲಿ ಅಪ್ಪಾಜಿ ಮಲ್ಲಿಕಾರ್ಜುನ ವರಿಷ್ಠರು ಅವ್ರ ಜೊತೆ ಮಾತಾಡ್ತಾರೆ, ಅದು ಸಾಲ್ವ್ ಆಗುತ್ತೆ ಅನಿಸುತ್ತೆ.